ಇಕ್ಕಡಿಗೈದವ ಕ್ಷತ್ರಿಯನೋರ್ವ ಅವನ ಅಹಂಕಾರವನ್ನು ಇಳಿಸುವುದಕ್ಕಾಗಿ ವೈಷ್ಣವ ಧನುಸ್ಸನ್ನು ಧರಿಸಿದವನಿದ್ದೇನೆ. ದಿಬ್ಬಣ ಸಮೇತನಾಗಿ ಬರುತ್ತಾ ಇದ್ದಾನೆ. ಮುಂದುವರಿಯುತ್ತಾನೆ. ಕ್ಷತ್ರಿಯರು ಗಡ 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 ನಡುಗುತ್ತಾ ಇದ್ದಾರೆ. ಅಂತಲ್ಲಿ ನೀನು ತಲೆಯನ್ನು ಎತ್ತಿ ನೇರವಾಗಿ ಮುಂದುವರಿಯುತ್ತಾ ಇದೆಯಲ್ಲ, ನಿಲ್ಲು ನಿಲ್ಲು ನನ್ನ ಮುಂದೆ. ನಿಮ್ಮ ಪವಿತ್ರವಾದಂತಹ ಪದಾರವಿಂದಗಳಿಗೆ ರಾಘವರಾಮನ ಅನಂತ ಕೋಟಿ ಪ್ರಣಾಮಗಳು. ಪೂಜ್ಯರೇ, ಮಿಥಿಲಾ ನಗರಿಯಲ್ಲಿ ಸೀತಾ ಕಲ್ಯಾಣವನ್ನು ಪೂರೈಸಿಕೊಂಡು ಅಯೋಧ್ಯೆಗೆ ಪುರಪ್ರವೇಶ ಮಾಡುವಂತಹ ರೀತಿಯಿಂದ ನಾವು ಮುಂದುವರಿಯುವಂತಹ ಕಾಲಕ್ಕೆ ಸಿಡಿಲೋಪಾದಿಯಲ್ಲಿ ಬಂದವರು ನೀವು. ನಿಮ್ಮ ಯೋಗ್ಯತೆ ಏನು, ನಿಮ್ಮದಾದಂತಹ ಹಿರಿಮೆ ಗರಿಮೆ, ನೀವು ಕಲಿತಂತಹ ವಿದ್ಯೆ, ಒಂದು ಕಾರ್ಯವನ್ನು ಮಾಡುವಲ್ಲಿ ನೀವು ಪಡುವಂತಹ ಶ್ರಮ ಎಲ್ಲವೂ ನಮಗೆ ಗೊತ್ತಿದ್ರೂ ಕೂಡ ಈ ರೀತಿಯಾಗಿ ಅನಿರೀಕ್ಷಿತವಾಗಿ ಅಯೋಚಿತವಾಗಿ ನಿಮ್ಮ ಪ್ರವೇಶವಾದದ್ದರಿಂದ ನಿಮ್ಮ ಘನ ತೇಜಸ್ಸನ್ನು ಕಂಡಾಗ ನಾನೊಮ್ಮೆ ತಬ್ಬಿಬ್ಬಾದೆ. ನಿಮಗೆ ಪ್ರಣಾಮ ಮಾಡುವುದಕ್ಕೆ ನನಗೆ ಮರೆತು ಹೋಯಿತು. ಗುರುಗಳೇ, ಅದುವೇ ಮಹಾಪರಾಧ ಅಂತ ನೀವು ಈ ರೀತಿಯಾಗಿ ರೋಷದಿಂದ ನನ್ನಲ್ಲಿ ಮಾತಾಡಬೇಕು ಅಂತಾದ್ರೆ ಭಾರ್ಗವರಾಮರಾದಂತಹ ನಿಮಗೆ ರಾಘವರಾಮನಿಂದ ಏನು ಅನ್ಯಾಯ ಮಾಡಿದ ಕ್ಷತ್ರಿಯರನ್ನು ಕೊಂದವ ಈ ಪರಶುರಾಮ. ಹೌದೇಳು? ನಿನ್ನ ತಂದೆಯಾದಂತಹ ದಶರಥ ನಾನು ಹೋದ ಕ್ಷಣ ಬಾಸಿಂಗವನ್ನು ಕಟ್ಟಿ ಮದುವೆಯ ಕಾರ್ಯದಲ್ಲಿ ನಿರತನಾಗಿದ್ದ. ನಿನ್ನ ಮಾವನಾದಂತಹ ಜನಕ ಪವಿತ್ರವನ್ನು ಹಾಕಿ ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ಇದ್ದ. ಅಂತಲ್ಲಿ ನೀನು ನನ್ನನ್ನು ಪ್ರಶ್ನಿಸುತ್ತಾ ಇದ್ದಿ. ಹೌದೇಳು? ಸ್ತ್ರೀ ಹತ್ಯೆ ನಿಷಿದ್ಧ ಎನ್ನುವಂತಹ ವಿಚಾರವನ್ನು ತಿಳಿದು ತಾಟಕಿಯ ವಧೆಯನ್ನು ನೀನು ಮಾಡಲಿಲ್ವೇ? ನನಗೆ ಮುಟ್ಟುವುದಕ್ಕೆ ಹೆದರಿಕೆಯಾಗುತ್ತಾ ಇತ್ತು. ಅಂತಹ ಶಿವಧನುಸ್ಸನ್ನು ಮುರಿದು ನನ್ನಲ್ಲಿ ಮಾತನಾಡ್ತಾ ಇದೆಯಾ? ನೀನು ಮಾಡಿದ ಅಪರಾಧವಲ್ವೇ? ದುರುಡೆಯನ್ನ ತಾಯಿಯ ಹರನ ತಾಪ ಭಂಗದಿದು ದೊರೆತಳೆದಕ್ಕೆ ಗೀತೆ ಶಿವನ ಕರುಣದಿರುತ್ತಲಿ
ಗುರುಗಳ ಜೊತೆಯಲ್ಲಿ ಬಂದವ ನಾನು. ಯಜ್ಞ ಕಂಟಕಿಯಾದಂತಹ ತಾಟಕಿಯನ್ನು ಕೊಲ್ಲು ಮಗನೇ ಅಂತ ಗುರುಗಳು ಹೇಳಿದಾಗ ನಾನು ಕೂಡ ಒಂದು ಅನುಮಾನದ ಮಾತನ್ನು ಹೇಳಿದ್ದೆ, ಅವಳು ಹೆಣ್ಣಲ್ಲವೇ ಎಂಬ ಹಾಗೆ. ಅವಳು ಹೆಣ್ಣು ಅನ್ನುವುದಕ್ಕಿಂತಲೂ ಅವಳು ಮಾಡುವಂತಹ ದುಷ್ಟ ಕಾರ್ಯವೇ ಮೇಲು ರಾಮ. ಅವಳನ್ನು ಕೊಲ್ಲುವುದರಿಂದ ಯಾವುದೇ ಪಾಪವಿಲ್ಲ ಎಂಬ ಹಾಗೆ ಗುರುಗಳಾದ ವಿಶ್ವಾಮಿತ್ರರು ಹೇಳಿದ ಮೇಲೆಯೇ ನಾನು ಆ ತಾಟಕಿಯನ್ನು ಕೊಂದೆ. ಅವಳನ್ನು ನಾನು ಕೊಂದುದರಿಂದಲೇ ಅವಳ ಶಾಪ ವಿಮೋಚನೆಯಾಗಿ ಅವಳು ಮತ್ತೊಮ್ಮೆ ಗಂಧರ್ವ ಲೋಕವನ್ನು ಸೇರುವ ಹಾಗಾಯಿತು. ಹಾಗಂತ ನಾನು ತಾಟಕಿಯನ್ನು ಕೊಂದಿದ್ದೇನೆ ಅಂತ ನೀವು ಅಪವಾದ ಹೇರುವುದೇ ಹೌದಂತಾದ್ರೆ ಪೂಜ್ಯರೇ, ಆ ತಾಟಕಿಯೇನು ನನ್ನನ್ನು ಹೆತ್ತಂತ ನನ್ನ ಹೆತ್ತ ತಾಯಿ ಅಲ್ವಲ್ಲ ಗುರುಗಳೇ. ಮಾತ್ರ ಅಲ್ಲ, ಮಿಥಿಲಾ ನಗರಿಯಲ್ಲಿ ನಾನು ಶಿವಧನುಸ್ಸನ್ನು ಹೆದೆಯೇರಿಸುವ ಕಾಲಕ್ಕೆ ಅದನ್ನು ಮುರಿಯುವಂತ ಹಠ ನನಗಿಲ್ಲ. ಹೆದೆಯೇರಿಸುವ ಕಾಲಕ್ಕೆ ಅದುವೇ ಮುರಿದು ಹೋಯಿತು. ಇದರಿಂದ ಪರಮೇಶ್ವರನು ಕೂಡ ಕೋಪಿಷ್ಠನಾಗ್ಲಿಲ್ಲ, ಸಂಪ್ರೀತನಾಗಿದ್ದೇನೆ ಅನ್ನುವುದಕ್ಕೆ ಸೀತೆಯೇ ನನ್ನ ಮಡದಿಯಾಗಿ ಬಂದುದೇ ಕಾರಣವಲ್ವೇ? ಹಾಗಾಗಿ ನನ್ನದು ಅಪರಾಧ ಇಲ್ಲ, ನೀವು ಕೋಪಿಸಬಾರದು. ಮಾತಿನ ಬಾಣದಿಂದ ನನ್ನನ್ನು ಚುಚ್ಚುತ್ತಾ ಇದ್ದಿ. ತಾಟಕಿ ನನ್ನ ತಾಯಿಯಲ್ಲ ಎನ್ನುವ ಹಾಗೆ ನೀನು ಹೇಳುತ್ತಿ ಎಂದಾದರೆ ನಾನು ನನ್ನ ತಾಯಿಯ ಶಿರಚ್ಛೇದನ ಮಾಡಿದ್ದೇನೆ ಎನ್ನುವ ಹಾಗೆ ಪರೋಕ್ಷವಾಗಿ ಹೇಳುವುದಲ್ವೇ? ಅಂತಹ ತಾಯಿಯನ್ನು ಪುನರಪ್ಪಿ ಬದುಕಿಸಿದಂತಹ ಯೋಗ್ಯತಾವಂತ ಇವಳು ಬದುಕುವುದಕ್ಕೆ ಇರುವವಳಲ್ಲ, ಸಾಯಬೇಕಾದವಳು. ಎಲ್ಲ ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ನೋಡಿಲ್ಲಿ ವೈಷ್ಣವ ಧನುಸ್ಸು ಇದನ್ನು ಹೆದೆಯೇರಿಸು. ಇದಕ್ಕೆ ಲಕ್ಷ್ಯ ಬೇಕು. ನಿಮ್ಮದಾದಂತಹ ಇಚ್ಛಾಗಮನದೊಳಗೆ ಲಕ್ಷ್ಯವನ್ನು ಹರಿಸಲೇ ನೀವು ಆರ್ಜನೆ ಮಾಡಿದಂತಹ ಪುಣ್ಯ ಲೋಕಕ್ಕೆ ನನ್ನ ಬಾಣದ ಗುರಿಯನ್ನು ಈಡಾಡಲೇ ಇದಕ್ಕೆ ಲಕ್ಷ್ಯವೇನು? ರಾಮ ತಿಳಿದೆನು ಮೆಚ್ಚಿದೆನು ನಿನ್ನ ನಾವು ಭಯರಾಮರು ಭೂಮಿಯಲ್ಲಿರಬೇಕು ನಮೂನ ನಾ ಮಹೇಂದ್ರ ಜಲವತೀರ್ಣರು ಗಮನವು ಬೇಕೆನ್ನುವ ಕೊನೆ ಈ ಮಹಾಂತಕ್ಕೆ ಗಮನಾಮುಖದಿ ನೀಡುವನು ಕೊಂಡಯ್ಯ ರಾಮ ತಿಳಿದೆನು ಮೆಚ್ಚಿದೆನು ಬಾಣ ಪ್ರಯೋಗವನ್ನು ನೀನು ಮಾಡುತ್ತಾ ಇದ್ದಿ. ನಿನ್ನ ಈ ವರ್ತನೆಯಿಂದ ಪ್ರಪಂಚದ ಸತ್ಯವನ್ನು ನಾನು ಮನಗಂಡವನಿದ್ದೇನೆ. ನನ್ನ ಅಜ್ಞಾನದ ಕಣ್ಣನ್ನು ನೀನು ತೆರೆಸಿದೆ. ಇದುವರೆಗೆ ನಾನೇ ನಾನು ಎನ್ನುವ ಹಾಗೆ ಪ್ರಪಂಚದಲ್ಲಿ ಮೆರೆಯುತ್ತಾ ಇದ್ದೆ. ಆದರೆ ನಾನಲ್ಲ, ಇನ್ನು ಮುಂದೆ ನೀನು ಎನ್ನುವಂತಹ ಸತ್ಯ ಈ ಸಂದರ್ಭದಲ್ಲಿ ನಾನು ಮನಗಂಡವನಿದ್ದೇನೆ. ನಿನ್ನಂತವ ಈ ವೇದಿಕೆಗೆ ಬಂದ ಮೇಲೆ ನಾನು ಇಲ್ಲಿ ನಿಲ್ಲಬೇಕಾದಂತಹ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಹಿನ್ನೆಲೆಗೆ ಜಾರಬೇಕಾದಂತಹ ಪರಿಸ್ಥಿತಿ ನನಗೆ ಈಗ ಖಂಡಿತವಾಗಿಯೂ ಬಂದಿದೆ. ಅಂತಹ ಯೋಗ್ಯತೆ ನಿನ್ನಲ್ಲಿದೆ ಎಂದಾದರೆ ನಾನಿನ್ನಿ
ಇಲ್ಲಿರುವುದಕ್ಕೆ ಅರ್ಥವಿಲ್ಲ. ಪ್ರಪಂಚಕ್ಕೆ ಒಬ್ಬನೇ ರಾಮನಾಗಿರಬೇಕು. ಇದುವರೆಗೆ ಪರಶುರಾಮನಾಗಿದ್ದ. ಇನ್ನು ನೀನು ಈ ಪ್ರಪಂಚವನ್ನು ಮುನ್ನಡೆಸಬೇಕು ಎನ್ನುವ ಹಾಗೆ ನಿನ್ನಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾಮಗಮನವನ್ನು ಖಂಡಿತವಾಗಿಯೂ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಸಾಯಂಕಾಲಕ್ಕೆ ಮುಂಚಿತವಾಗಿ ಮಹೇಂದ್ರಾಚಲವನ್ನು ನನಗೆ ಸೇರಬೇಕಾಗಿದೆ. ಹಾಗಿದ್ರೆ ನಿನ್ನದಾದಂತಹ ಈ ಗುರಿಯನ್ನು ನಾನು ಇದುವರೆಗೆ ಆರ್ಜಿಸಿದಂತಹ ಪುಣ್ಯ ಫಲವೇ ಅದನ್ನು ಸ್ವೀಕರಿಸಲಿ ಎನ್ನುವ ಹಾಗೆ ನಿನ್ನಲ್ಲಿ ಕೇಳು. ರಾಮ ಸೀತಾರಾಮನಾಗಿ, ರಾಜಾರಾಮನಾಗಿ, ಅಲ್ಲ ಜಗದಾಭಿರಾಮನಾಗಿ, ಅಲ್ಲ ಲೋಕಾಭಿರಾಮನಾಗಿ ಮೆರೆದಾಡು. ಚಂಡಮಾರುತದಂತೆ ಬಂದೊಳಗಿದಂತಹ ಪರಶುರಾಮ ಶಾಂತರಾಗಿ ಹೋಗಿದ್ದಾರೆ. ವಾತಾವರಣ ತಿಳಿಯಾಗಿದೆ. ಅದೋ ನಿನ್ನ ತಂದೆ ಅಂತ ದಶರಥ ಮಹಾರಾಜ ಅಲ್ಲಿ ಮುದುಡಿ ಕೂತ್ಕೊಂಡಿದ್ದಾನೆ. ಅವನಿಗೆ ಒಂದೆರಡು ಮಾತನ್ನು ಹೇಳ್ತಾನೆ. ಅಯ್ಯ, ಬರಬೇಡ ದಶರಥ, ಅಲ್ಲೇ ನಿಲ್ಲು. ಹಿಂದೊಮ್ಮೆ ಯಜ್ಞ ಸಂರಕ್ಷಣೆಗೆಂದು ರಾಮನನ್ನು ಕೇಳಿಕೊಂಡಾಗ ಏನು ಹೇಳಿದೆ ನೀನು? ನನ್ನ ಮಗ 16 ತುಂಬಲಿಲ್ಲ ಪ್ರಭುಗಳೇ, ನಾನು ಬರುತ್ತೇನೆ, ಅವನಿಗೆ ಸಾಧ್ಯವಿಲ್ಲ ಎಂಬ ಹಾಗೆ ಹೇಳಿದ್ದಿ. ಈಗ ನೋಡಿದೆಯಾ, 16 ತುಂಬದ ನಿನ್ನ ಮಗನಿಗೆ ಆ ಪರಶುರಾಮರವರ ಸಮಸ್ತ ಪುಣ್ಯವನ್ನೇ ದಾರೆ ಎರೆದು ಹೋಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನನ್ನದಂತ ಯಾವ ಶಸ್ತ್ರಾಸ್ತ್ರಗಳು ಇವೆಯೋ ಅದೆಲ್ಲವೂ ರಾಮನೀಗ ಕರಗತವಲ್ಲ, ರಕ್ತಗತವೇ ಆಗಿದೆ. ಆದ್ದರಿಂದ 16 ತುಂಬದ ನಿನ್ನ ಮಗ ಈಗ 16 ಕಲೆಗಳಿಂದಕ್ಕೂ ಲೋಕಾಭಿರಾಮಚಂದ್ರನಾಗಿ ಮೂಡಿ ಬಂದಿದ್ದಾನೆ. ಹಿಂದೆ ಅವನೇ ಆದಂತಹ ತ್ರಿಶಕ್ತಿವಿನ ಸ್ವರ್ಗಾರೋಹಣ ಕಾಲದಲ್ಲಿ ಒಂದು ಮಾತು ಅಯಾಚಿತವಾಗಿ ನನ್ನ ಬಾಯಿಯಿಂದ ಬಂದಿತ್ತು. ಅಂದು ಅನ್ಯಮಿಂದ್ರಂ ಕರಿಷ್ಯಾಮಿ ಎಂದು ನಾನು ಹೇಳಿದ್ದೆ. ಅಂದು ಆ ಮಾತು ನಡೆಯಲಿಲ್ಲ. ಆದರೆ ಇಂದು ನಿನ್ನ ಮಗನಾದ ಶ್ರೀರಾಮಚಂದ್ರ ಲೋಕಾಭಿಚಂದ್ರನಾಗಿ ಉದಯಿಸಿದ್ದಾನೆ. ಆದ್ದರಿಂದ ರಾಮ, ನನ್ನದಂತಹ ಕಾರ್ಯ ಏನಿದೆಯೋ ಅದೆಲ್ಲವೂ ಮುಗಿಯಿತು ಮಗು. ಈಗ ನಿನ್ನ ಲಕ್ಷ್ಯವನ್ನೇ ನೀನು ಹುಡುಕಿಕೊಳ್ಳುವಂತಹ ಸಮಯ ಬಂದಿದೆ. ಆದ್ದರಿಂದ ಸಕಲ ಭೂಮಂಡಲಗಳಿಗೂ ನರೇಂದ್ರನಾಗಿ, ಮುಂದೆ ಲೋಕಾಭಿಚಂದ್ರನಾಗಿ ನೀನು ಬಾಳುವಂತನಾಗು. ನಿಮಗೆಲ್ಲರಿಗೂ ಶುಭವಾಗಲಿ. ನಾನಿನ್ನು ಪ್ರಸ್ಥಾನವನ್ನು ಮಣಿ ಸೀತೆ, ತಮ್ಮ ಲಕ್ಷ್ಮಣ, ಅಣ್ಣಯ್ಯ, ಈ ಲೋಕದಲ್ಲಿರುವಂತಹ ಋಷಿಕಲ್ಪವೇ ಅಯೋಧ್ಯೆಯಲ್ಲಿ ದಶರಥ ಹಾಗೂ ಕೌಸಲ್ಯಾದೇವಿಯರ ದಾಂಪತ್ಯ ಜೀವನದಲ್ಲಿ ಮಗುವಾಗಿ ಹುಟ್ಟಿತು, ಲೋಕವಾದ ಮುಖದ ಬೆಳಕನ್ನು ಕಂಡಿತು, ರಾಮ ಎಂಬ ಹೆಸರಿನಲ್ಲಿ ಎಂಬ ಹಾಗೆ ಎಲ್ಲರೂ ಕೊಂಡಾಡುತ್ತಿದ್ದಾರೆ. ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಅವನದಾದಂತಹ ಜೀವನದಲ್ಲಿ ಯೋಗ್ಯತೆಯನ್ನು, ಔನ್ನತ್ಯವನ್ನು ಪಡೆಯಬೇಕು ಅಂತಾದ್ರೆ ಅವನಿಗೆ ಜೀವನದಲ್ಲಿ ಒಂದು ಗುರಿ ಬೇಕು. ಆ ಗುರಿ ಸಾಧಿಸಬೇಕು ಅಂತಾದ್ರೆ ಯೋಗ್ಯನಾದಂತಹ ಗುರುಗಳು ಬೇಕು. ಆ ಗುರುಗಳ ಜೊತೆಯಲ್ಲಿರುವುದರಿಂದಲೇ ಆ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಅನ್ನುವುದಕ್ಕೆ ನಮಗಿಬ್ಬರಿಗೂ ಗುರುಗಳಾಗಿ ಸಿಕ್ಕಿದವರು ವಿಶ್ವಾಮಿತ್ರರು. ಸಂಕಲ್ಪ ಮಾತ್ರದಿಂದಲೇ ದುಷ್ಟರ ಹರಣವನ್ನು ಮಾಡುವಂತಹ ಯೋಗ್ಯತೆ ಇದ್ರೂ ಕೂಡ ರಾಮ ಅಂದ್ರೆ ಏನು ಅವನನ್ನು ತೋರಿಸಬೇಕು ಲೋಕಕ್ಕೆ. ಲೋಕದಲ್ಲಿ ರಾಮ ಲೋಕಾಭಿರಾಮನಾಗಬೇಕನ್ನುವ ಕಾರಣಕ್ಕಾಗಿಯೇ ನನ್ನನ್ನು ಕರ್ಕೊಂಡು ಬಂದು ಬಲಾತಿ ಬಲವೋ ವಿಜೃಂಭಕಾಸ್ತ್ರವೋ ಮೊದಲಾದಂತಹ ಅಸ್ತ್ರ ಸಂಚಯವನ್ನು ಮಾಡಿಸುವುದರ ಮೂಲಕವಾಗಿ ಅಹಲ್ಯೆ ಶಾಪವನ್ನು ಕೂಡ ಹೋಗಲಾಡಿಸಿ, ಶಿವ ಧನುರ್ಭಂಗವನ್ನು ನನ್ನಿಂದಲೇ ಮಾಡಿಸಿ, ಪರಶುರಾಮರ ಗರ್ವಾಪಹಾರವನ್ನು ಮಾಡಿಸುವುದರ ಮೂಲಕವಾಗಿ ಗುರುಗಳಾಗಿ ಜೊತೆಯಾಗಿದ್ದುಕೊಂಡು ರಾಮನನ್ನು ಲೋಕಾಭಿರಾಮನನ್ನಾಗಿ ಮಾಡಿದಂತಹ ವಿಶ್ವಾಮಿತ್ರರಂತಹ ಯೋಗ್ಯ ಗುರು ಯಾರಿಗೆ ಸಿಕ್ಕಿದ್ರು ಕೂಡ ಅವ ಯೋಗ್ಯತಾವಂತನಾಗುತ್ತಾರೆ ಅನ್ನುವಂತಹ ನೀತಿಯನ್ನು ಸಾರುವಂತಹ ಪುಣ್ಯಪ್ರದವಾದಂತಹ ಲೋಕಾಭಿರಾಮ ಅನ್ನುವ ಈ ಪುಣ್ಯಪ್ರದವಾದಂತಹ ಕಥಾನಕವನ್ನು ಈ ಕ್ಷೇತ್ರದಲ್ಲಿ ಯಾರು ಆಡಿಸಿದ್ರು, ಯಾರು ಹಾಡಿದ್ರು, ಯಾರು ಕುಣಿದ್ರು, ಯಾರು ಭಕ್ತಿ ಶ್ರದ್ಧೆಗಳಿಂದ ನೋಡಿದರೋ ಅವರೆಲ್ಲರಿಗೂ ಕೂಡ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ನಮ್ಮ ಆರಾಧ್ಯ ಮೂರ್ತಿ ಮಹಾಗಣಪತಿ, ಕಟೀಲು ದುರ್ಗಾಪರಮೇಶ್ವರಿ ಹಾಗೂ ಕಲಾಮಾತೆ ಜೀವನದಲ್ಲಿ ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇಂತಹ ಸೇವೆಯನ್ನು ಮಾಡುವ ಯೋಗ ಭಾಗ್ಯ ವರ್ಷವೂ ಇವರಿಗೆ ಸಂಪ್ರಾರ್ಥವಾಗಲಿ ಎಂಬ ಹಾಗೆ ಕಲಾವಿದರಾದಂತಹ ನಾವು ಸಮಷ್ಟಿಯಾಗಿ ಸಂಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪುಣ್ಯಪ್ರದವಾದ ಕಥಾಭಾಗಕ್ಕೆ ಮಂಗಳ ಗೀತೆ ಹಾಡುವರೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸೋಣ. ಭದ್ರಂ ಶುಭಮಂಗಳಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಮಂಗಲಂ ರಘುರಾಮಚಂದ್ರಯ